ಬಜೆಟ್ ದೇಶದ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಲು, ಒಟ್ಟಾರೆ ಅಭಿವೃದ್ಧಿಯನ್ನ ಸಾಧಿಸಲು, ಖಾಸಗಿ ವಲಯದಲ್ಲಿ ಹೂಡಿಕೆಯನ್ನ ಹೆಚ್ಚಿಸಲು, ದೇಶೀಯ ಸೂಕ್ಷ್ಮತೆಗಳನ್ನು ಬಲಪಡಿಸಲು ಮತ್ತು ಮಧ್ಯಮ ವರ್ಗದ ವೆಚ್ಚದ ಶಕ್ತಿಯನ್ನ ಹೆಚ್ಚಿಸುವ ಪ್ರಯತ್ನಗಳ ಭಾಗವಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಾಗಿದ್ರೆ ಕೃಷಿ ಕ್ಷೇತ್ರಕ್ಕೆ ಏನೆಲ್ಲ ಅನುಕೂಲವಾಗಲಿದೆ? ಈ ಬಾರಿಯ ಬಜೆಟ್ನಿಂದ ನಿಜವಾಗಿ 1.7 ಕೋಟಿ ರೈತರಿಗೆ ಅನುಕೂಲವಾಗುತ್ತಾ? ಈ ಕುರಿತಂತೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಗೂ ಮುನ್ನ ಮಾತನಾಡಿದ್ದಾರೆ. ಪ್ರಧಾನಿ ಧನ್ ಕೃಷಿ ಯೋಜನೆಗೆ ಒತ್ತು, ದೇಶದ ಅನ್ನದಾತರನ್ನ ನೆನೆದು ಈ ಬಾರಿಯ ಬಜೆಟ್ ಮಂಡನೆ. 1.7 ಕೋಟಿ ರೈತರಿಗೆ ಇದರಿಂದ ನೆರವಾಗಲಿದೆ. ಸುಸ್ಥಿರ ಕೃಷಿ ಮತ್ತು ಮೂಲಸೌಕರ್ಯ, ಗ್ರಾಮೀಣ ಯುವ ಕೃಷಿಕರು, ಮಾರ್ಜಿನಲ್ ರೈತರಿಗೆ ಸಹಕಾರ, ಗ್ಲೋಬಲ್ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ರೈತರಿಗೆ ನೆರವು, ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಭಾರತವಾಗುತ್ತಿದೆ ಎಂದು ಹೇಳಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಬೆಳೆಗಳಿಗೆ ಅತ್ಯುತ್ತಮ ಬೆಲೆ, ರಫ್ತು ಮಾಡಲು ಬೆಂಬಲ, ತೊಗರಿ ಬೇಳೆ, ಹೆಸರು ಬೇಳೆಗಳಿಗೆ ಹೆಚ್ಚಿನ ಆದ್ಯತೆ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ, 100 ಕಡಿಮೆ ಇಳುವರಿ ಇರುವ ಜಿಲ್ಲೆಗಳನ್ನೇ ಗುರಿಯಾಗಿಸಿಕೊಂಡು ಫೋಕಸ್ ಮಾಡಲಿದ್ದೇವೆ, ರಾಜ್ಯಗಳ ಸಹಯೋಗದೊಂದಿಗೆ ಬೆಳೆಗೆ ಅಭಿವೃದ್ಧಿ, ಮಾರಾಟಕ್ಕೆ ಒತ್ತು, ಬಿಹಾರದಲ್ಲಿ ಮಖಾನಾ ಬೋರ್ಡ್ ಸ್ಥಾಪನೆ, ಮಖಾನಾ ಅಭಿವೃದ್ಧಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ, ಮಖಾನಾಗೆ ಕಮರ್ಷಿಯಲ್ ಲಭ್ಯತೆಗೆ ಹೆಚ್ಚಿನ ಒತ್ತು. ಒಟ್ಟು 5 ಅಂಶಗಳ ಆಧಾರದಲ್ಲಿ ಈ ಬಾರಿಯ ಬಜೆಟ್ ಮಂಡನೆ. ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಕೇಂದ್ರೀಕೃತವಾಗಿ ಅಭಿವೃದ್ಧಿ, ಹತ್ತಿ ಉತ್ಪಾದನೆಗೆ ಹೆಚ್ಚಿನ ಒತ್ತು, ಹತ್ತಿ ಬೆಳೆಗಾರರಿಗೆ ಅನುಕೂಲ, ಭಾರತದ ಟೆಕ್ಸ್ಟೈಲ್ಸ್ ಅಭಿವೃದ್ಧಿಗೆ ಹತ್ತಿ ಬೆಳೆ ಸಹಕಾರಿ, ರೈತರು ಮೀನುಗಾರರಿಗೆ ಸುಲಭ ರೀತಿಯಲ್ಲಿ ಸಾಲ.